ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ಸ್ ಕನೆಕ್ಟಿಂಗ್. ಸೊ ಇವತ್ತು ಬಂದು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಟು ಆಲ್. ಸೊ ಈ ಯುಗಾದಿ ಹಬ್ಬಕ್ಕೆ ಮೊದಲೇ ಸ್ವಲ್ಪ ಪ್ರಿಪ್ರೇಷನ್ಸ್ ಥರ ಏನೇನೋ ಮಾಡಿದ್ದಾರೆ. ಅದನ್ನೆಲ್ಲ ಇವಾಗ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಲೈಕ್ ಏನು ಟೆಂಪಲ್ಸಿಗೆ ಲೈಟಿಂಗ್ಸ್ ಹಾಕಿರೋದಾಗಿರ್ಬೋದು, ಆಮೇಲೆ ಇನ್ನು ಪೇಂಟ್ ಹೊಡೆದಿರೋದು, ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ನೋಡ್ಕೊಬನ್ನಿ. ಏನಕ್ಕೆ ಮಾಡ್ತಿರೋದು ಅಂತ ಅಂದರೆ ಕಸಿನ್ಸ್ಗಳನ್ನೂ ಕರೆದೇ ಬರಲ್ಲ ಅವರು, ಮತ್ತು ಸುಮ್ಮನೆ ಏನಕ್ಕೆ ವ್ಲಾಗ್ನ ತಪ್ಪಿಸ್ಬೇಕು ಯುಗಾದಿ ಹಬ್ಬದಿಂದ. ಲೈಕ್ ನಾವು ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ ಕಸಿನ್ಸ್ ಎಲ್ಲ ಒಟ್ಟಿಗಿದ್ಬಿಟ್ಟು. ಸೊ ಈ ಸತಿ ಏನಕ್ಕೆ ತಪ್ಪಿಸ್ಬೇಕು ಅಂತ ಈ ಸತಿ ಮಾಡೋಣ. ನಾನು ಒಬ್ಬಳೇ ಮಾಡ್ತೀನಿ, ಅವರು ಜಾಯ್ನ್ ಆಗಿ. ಸೊ ಇನ್ನೊಂದೇನಂತ ಅಂದರೆ ಇವತ್ತು ನನಗೆ ಐಫೋನ್ ತಗೊಡ್ತಿದ್ದಾರೆ ನಮ್ಮ ಮಮ್ಮಿ ಪಾಪ ಇಬ್ಬರು. ಇದು ತುಂಬ ದಿನದ ಆಸೆ ಆಗಿತ್ತು, ನನ್ನ ಆಸೆ ಆಗಿತ್ತು. ಅದಕ್ಕೆ ಇವತ್ತು ಹೆಂಗಿದ್ರು ಯುಗಾದಿ ಹಬ್ಬ ಮೀನ್ಸ್ ಲೈಕ್ ಹಬ್ಬದ ದಿನ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ತಗೊಳಕ್ಕೆ ಹೋಗೋಣ. ಎಲ್ಲ ಈಗ ರೆಡಿ ಆಗ್ತಿದ್ದಾರೆ, ಮೀನ್ಸ್ ಲೈಕ್ ಸ್ನಾನಕ್ಕೆ ಹೋಗಿದ್ದಾರೆ. ಈಗ ಎಲ್ಲ ರೆಡಿ ಆದಮೇಲೆ ಹೋಗೋಣ. ಗಾಯ್ಸ್ ನೋಡಿ, ಇಲ್ಲಿ ತನಿ ರೆಡಿ ಆಗಿದ್ದಾನೆ. ಏನಾದ್ರು ಹೇಳು, ಹಾಯ್ ಮಾಡಿ. ಏನಾದ್ರು ಹೇಳು. ಸೊ ಗಾಯ್ಸ್, ಈಗ ಖುಷಿಯಾಗಿ ಐಫೋನ್ ತಗೊಳಕ್ ಹೋಗ್ತಾ ಇದ್ದಾರೆ. ನಿಂಗೆ ಏನು ಅನಿಸ್ತಿದೆ? ತುಂಬಾ ಏನೋ ಅನಿಸ್ತಾ ಇದೆ. ಏನು? ಅದೇ ಏನೋ ಒಂಥರ ಅನಿಸ್ತೈತೆ. ಅದೇ ಏನು? ಚೆನ್ನಾಗಿ ಅನಿಸ್ತೈತೆ. ಏಕೆ? ಪೂರಿ ಮಾಡ್ತಿದ್ದಾರೆ. ಬೇಗ ಐಫೋನ್ ತಗೊಳಕ್ಕೆ ರೆಡಿಯಾಗಿ ಅಂದ್ರೂ ಕೂಡ ರೆಡಿ ಆಗ್ತಿಲ್ಲ. ಇಲ್ಲಿ ನಮ್ಮ ಅತ್ತೆ ತಿಂಡಿ ತಿಂತಿದ್ದಾರೆ. ನಾವೇನಂದರೆ ಐಫೋನ್ 13 ತಗೊಳಕ್ಕೆ ಬಂದ್ವಿ, 15 ತಗೊಂಡು ಹೋಗ್ತಿದ್ವಿ. ನೋಡಿ ಇಲ್ಲಿ ನಮ್ಮ ಪಪ್ಪ ಈಗ ಐಫೋನಲ್ಲಿ ವಿಡಿಯೋ ಮಾಡ್ತಿರೋದು. ಫಸ್ಟ್ ವಿಡಿಯೋ. ಈಗ ಹೋಗ್ತಿದ್ದೀವಿ ತಗೊಂಡು. ಇನ್ನು ಇದರಲ್ಲೇ ವ್ಲಾಗ್ ಮಾಡೋದು. ಸೊ ಐಫೋನಲ್ಲಿ ಸಖತ್ತಾಗಿದೆ. ಬೇವು ಬೆಲ್ಲ ತಲಿನ್ ನೋಡಿ, ಇಲ್ಲಿ ಇದನ್ನ ಕೊಟ್ಟರು ಗಿಫ್ಟ್ ಆಗಿ. ಅದನ್ನೇ ಹಾಕೊಂಡು ತಿರುಗ್ತಿದ್ದಾನೆ ಬರೀ ಫುಲ್ ಸಾಂಗ್ ಹಾಕೊಂಡು. ಅದೇ ಗೊತ್ತು, ಸಾಂಗ್ ಕೇಳಿಸ್ಕೊಂಡು ಏನೇನೋ. ಯಾವ ಸಾಂಗು? ಏನು? ಯಾವ ಸಾಂಗ್? ವೆಲ್ಕಮ್ ಟು ಹೋಲ್. ಈಗ ನಾನು ಔಟ್ಫಿಟ್ ಹಾಕೋ ಬಂದಿದ್ದೀನಿ, ನೋಡ್ಬೋದು. ಕಾಣಿಸ್ತಿದೆಯೋ ಗೊತ್ತಿಲ್ಲ. ಈಗ ಇನ್ನು ಮೇಕಪ್ ಆಗೋಣ. ಇಲ್ಲಾಗಲೇ ಟಮಟೆ ಬಡಿಯೋರೆಲ್ಲ ಬರ್ತಿದ್ದಾರೆ, ಕಾಣಿಸ್ತಿದೆಯಾ? ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಅಷ್ಟೊತ್ತಿಗೆ ಮೇಕಪ್ ಆಗೋಣ, ಆಮೇಲೆ ಮಮ್ಮಿಯವರೆಲ್ಲ ರೆಡಿ ಆಗಲಿ, ಹೋಗೋಣ. ಸತಿ ನಿಜ ಹೇಳ್ಬೇಕು ಅಂತ ಅಂದರೆ ಯುಗಾದಿ ಹಬ್ಬ ಅಂತ ಅನ್ನಿಸ್ತಾನೆ ಇಲ್ಲ. ಯಾಕೋ ಈ ಸತಿ ಯುಗಾದಿ ಹಬ್ಬ ಅಂತ ಅನ್ನಿಸ್ತಾನೆ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಬಿಕಾಸ್ ಲಾಸ್ಟ್ ಇಯರ್ ನಾವು ಕಸಿನ್ಸ್ ಎಲ್ಲ ಒಟ್ಟಿಗಿದ್ದು ಆ ಥರ ಎಲ್ಲ ವ್ಲಾಗ್ ಮಾಡಿದ್ದೀವಿ, ನೀವು ನೋಡ್ಕೊಬರ್ಬೋದು ಬೇಕಾದ್ರೆ. ಬಟ್ ಈ ಸತಿ ಅದು ಏನೋ ಒಂಥರ ಫೀಲೇ ನೋಡ್ಬೋದು. ನಾವಿಬ್ಬರು ರೆಡಿ ಆಗಿದ್ದೀವಿ. ಇವಳು ಇನ್ನೂ ಎಷ್ಟಲ್ಲಿ ಮಾಡ್ಕೋಬೇಕು. ಈಗ ಇನ್ನೂ ಟೈಮ್ ಎಷ್ಟಾಗಿದೆ? ಇನ್ನೂ 3:40 ಆಗಿದೆ. ಇವಾಗ ಮೇ ಬಿ ಬರ್ತೇವೆ ಅನಿಸುತ್ತೆ. ಇವಾಗೆಲ್ಲ ಅದು ಟಮಟೆ ಬಡಿಸೋದೆಲ್ಲ ದೇವಸ್ಥಾನಕ್ಕೆ ಹೋದ್ರು. ಅಮ್ಮ ನೋಡಿ ಇಲ್ಲಿ ಇವಾಗ ಊಟ ಮಾಡ್ತಿದ್ದಾರೆ. ನೋಡಮ್ಮ, ನನಗೆ ಐಫೋನ್ ತಗೊಂಡಿರೋದು ಇನ್ನೊಂದು ಖುಷಿ ಏನಾಗ್ತಿದೆ ಅಂತಂದರೆ, ಯಾವಾಗಲೂ ನಮ್ಮ ಮಮ್ಮಿ ಬರಲಿ, ನಮ್ಮ ಅತ್ತೆ ಬರಲಿ, ಫೋನಿಗೋಸ್ಕರ ಕಾಯ್ತಿದ್ದೆ ಅಲ್ವಾ. ಇವಾಗ ನನ್ನ ಫೋನಲ್ಲೇ ಎಷ್ಟು ಬೇಕಾದ ವ್ಲಾಗ್ಸ್ ಮಾಡ್ಬೋದು. ಯಾಕಂದರೆ ಅದಕ್ಕೆ ವ್ಲಾಗ್ನ ಗಾಯ್ಸಿ ಎದ್ದು ನೋಡ್ಬತ್ತವನಿ. ಇವಾಗ ಅವರೆಲ್ಲ
ಹೋದ್ರು. ನಾನು ತನಿ ಈಗ ಹೋಗ್ತಿದ್ದೀವಿ. ನಾನು ತನಿ ಇಬ್ಬರೇ ಹೋಗ್ತಿದ್ದೀವಿ, ಯಾಕಂದರೆ ಯಾರು ನಮ್ಮ ಕಂಪ್ನಿಗಿಲ್ಲ. ಸೊ ಪರವಾಗಿಲ್ಲ, ನಾನು ವ್ಲಾಗ್ ಮಾಡಬೇಕು. ಸೊ ಹೋಗೋಣ ಗಾಯ್ಸ್ ಅಂದ್ರೆ ಅವರೇ ಇಲ್ಲ. ಹೌದು, ಅವಳೇ ಇಲ್ಲ. ಸೊ ಹೋಗ್ತಿದ್ದೀವಿ ಗೈಸ್. ನೋಡಿ ಇವಾಗ ಮೋನಿ ಬಂದಿದ್ದಾನೆ ಸುಮಾರು ದಿನ ಆದಮೇಲೆ. ಕೇಳಿಸ್ತಿದ್ಯಾ? ಕೇಳಿಸುತ್ತಾ? ಇನ್ನೂ ಯಾರು ಬಂದಿಲ್ಲ, ಇವನೊಬ್ಬನೇ. ನಾನು ತನಿ ಮತ್ತು ಮೋನಿ ಇದೀವಿ ಅಷ್ಟೇ. ನೋಡಿ ಯಾವ ಅಡ್ಡೆ ಬರ್ತಾನೆ ಇಲ್ಲ, ಅದು ಫುಲ್ಲು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇವೆಲ್ಲ ಹಿಂಗೆ ನೋಡಿ, ಹಿಂಗೆ ಈ ಥರ ಎಲ್ಲ ಆಡ್ತಿದ್ದಾವೆ. ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಯಾಕಂದರೆ ಈ ಸತಿ ಕೆಂಡ ಮಾಡ್ತಿಲ್ಲ, ಅದಕ್ಕೆ ಅನ್ಸುತ್ತೆ. ಲೈಕ್ 2 ಇಯರ್ಸಿಗೆ ಒಂದ್ಸತಿ ಕೆಂಡ ಮಾಡ್ತಾರೆ ಅಂತ ಲಾಸ್ಟ್ ಇಯರ್ ನಾವು ಹೇಳಿದ್ವಿ. ಬಟ್ ಈ ಸತಿ ಅದೇನೋ ಪ್ರಾಬ್ಲಮ್ ಇಂದ ಮಾಡಲಿಲ್ಲ. ಸೊ ಅದಕ್ಕೆ ಅನ್ಸುತ್ತೆ. ಗಾಯ್ಸ್ ಫುಲ್ಲು ಡ್ಯಾನ್ಸ್ ಬಂದ ತಕ್ಷಣ ನಂಗೆ ಎತ್ತೋದಕ್ಕೆ ಹೊಡೆಯುತ್ತೆ ಅಂತ ಗಾಯ್ಸ್ ನಮ್ಮ ಮಮ್ಮಿ ಬೈತಿದ್ದಾರೆ. ಮುಂದೆ ಹೋಗಿ ಮಾಡೋದು ನಂಗೆ ಎತ್ತೋಕ್ಕೆ ಆಗ್ತಾ ಇತ್ತು, ಯಾಕಂದರೆ ಓಡಿಸ್ಕೊಬೋದು. ನಮ್ಮ ಪಪ್ಪ ಕಾರ್ ಇಲ್ಲಿ ನಿಲ್ಸೋಗಿದ್ದಾರೆ ನೋಡಿ. ಇಲ್ಲಿಂದ ಹೋಗೋದ? ಅಲ್ಲಿಂದನೇ ಹೋಗೋದ? ಗೈಸ್ ಏನಂತ ಅಂದರೆ ಇದು ಸಖತ್ತು ಟೈಮ್ ಆಯ್ತು. ನೀನು ಬರ್ತೀನಿ ಎಂದು ಹೇಳು ಗೈಸ್. ಅದು ನಮ್ಗೆ ಸ್ವಲ್ಪ ಇಶ್ಯೂಸ್ ಇತ್ತು, ಸೊ ಬರಕ್ಕಾಗಿಲ್ಲ. ಇಲ್ಲಾಂದ್ರೆ ನಾವಿಬ್ರು ಫುಲ್ಲು ಪ್ಲಾನ್ ಹಾಕಿದ್ವಿ ಇವತ್ತು ವ್ಲಾಗ್ ಮಾಡಕ್ಕೆ ಪಾರ್ಟ್ನರ್ಸ್ ಮಾಡಿದ್ವಿ. ಗೈಸ್ ನೋಡಿ, ಹಾಯ್ ಹ್ಯಾಪಿ ಯುಗಾದಿ. ಸೊ ನೋಡಿ ಇಲ್ಲಿ ಎಷ್ಟು ವರ್ಷಗಳಾದ್ಮೇಲೆ ಸಿಕ್ಕಿದ್ದೀನಿ. ಅದು ಇವತ್ತು ಕೂಡ ಬಂದಿಲ್ಲ ಬೆಳಗ್ಗೆನೆ. ಇವತ್ತು ಫುಲ್ ಮಲಗಿದ್ದೆ, ಹಬ್ಬ ಅಂತಾನು ನೋಡಿಲ್ಲ, ಫುಲ್ ಮೂವಿ ನೋಡ್ತಾ ಮಲಗಿದ್ದೆ. ಆದ್ರೂ ಕೂಡ ನಮ್ಮ ಶಶಿಮಾಮ ಫುಲ್ ಸುಸ್ತಾಗಿದ್ದಾರೆ. ಶಶಿಮಾಮ ಸುಸ್ತಾ ಇದೆಯಾ? ಶಶಿಮಾಮ ಹೊಡಿತಂತೆ. ಏನಿಲ್ಲ, ಇಲ್ಲಿ ನೋಡಿ ನಮ್ ದೊಡ್ಡಪ್ಪ. ನಿಮಗೆ ಹೊಡಿತಾ ದೇವರು? ಹೇಳಿದ್ದು ಏನಾಗಬೇಕು ನನ್ನಿಂದ ಅಂತ. ಹೌದಾ? ನಿಮ್ಗೆ ಕೇಳ್ತಾ ಏನಂದ್ರಿ? ಊರಿಗೆಲ್ಲ ಒಳ್ಳೆದಾರ ಸಾಕು ಅಂತ. ಓ ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ. ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಪೂಜೆ ಮಾಡ್ಸಕ್ಕೆ ಅಂತ. ಸುಮಾರು ದಿನ ಆದ್ಮೇಲೆ ಮಾತಾಡ್ತೋಳಿ. ನಾನು ಹೇಳಿದೆ ಮಾತ್ರ, ಇಲ್ಲ ಮಾಡಲ್ಲ. ಇಲ್ಲ ಅಲ್ಲಿ ನೋಡಿ ಗಾಯ್ಸ್, ಅಲ್ಲಿ ಏನು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಿಲ್ಲ, ಬಟ್ ಅದು ಚೆನ್ನಾಗಿತ್ತು. ದೇವ್ರು ಬಂದ ತಕ್ಷಣ ನಾನಂತೂ ಓಡಿದ್ದೀನಿ. ಮಮ್ಮಿ ಸೊ ದೇವ್ರು ಬಂದಾಗ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲ ಎದ್ರುಕೊಂಡು ಓಡ್ತಾ ಇದ್ರು, ಯಾಕೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಬಟ್ ನನಗಂತೂ ತುಂಬ ಖುಷಿ ಆಯಿತು. ಈಗ ಪೂಜೆ ಮಾಡ್ತಿದ್ದಾರೆ, ನಾನು ಕೂಡ ಮಾಡಬೇಕು. ಇಲ್ಲಿ ದೊಡ್ಡಮ್ಮ ಕೂಡ ಪೂಜೆ ಮಾಡ್ತಿದ್ದಾರೆ. ನನಗೆ ಅಲ್ಲಿ
ಕಟ್ಟೆ ಮೇಲೆ ಕೂತಿದ್ವಿ ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮ ಕಾಲು ಗಾಳಿ ಆಡ್ತಿದ್ವು. ಖುಷಿ ಕಾಫಿ ಏನು ಏನೇನು ಹಾಂ ಎಲ್ಲ ಅದ್ರ ಹತ್ರ ಕೂತಿದ್ದ. ಎಲ್ಲರ ಕಾಲು ಕೆಳಗೆ ಕೂತ್ಕೊಂಡು ಮಮ್ಮಿ ಕಾಲು ಕೆಳಗೆ ಹೋಯ್ತೆ. ದೊಡ್ಡಮ್ಮ ಈಗ ಅಂತೈತೆ ಕಾಲಲ್ಲಿ. ಯಾರ್ದು ಚಿಕ್ಕ ಪಾಪು ಕಾಲು. ಶ್ವೇತಾ ದೊಡ್ಡಮ್ಮಂಗೆ 2 ಉಕ್ಸ್ದಾನೆ. ಒಂದು ಸ್ವಲ್ಪ ಮುಂದೆ ಬನ್ನಿ ಅಂದರೆ ಮುಂದೆ ಬಂದರೆ ಹಿಂಗೆ ಕಡೆ ಕುಳ್ಕೊಳ್ಳುತ್ತಿದ್ದೀವಿ. ಗಾಯ್ಸ್ ನೋಡಿ ಸಖತ್ತಾಗಿ ಕಾಣ್ತಿದೆ. ಈ ಸತಿ ತುಂಬ ವರ್ಷ ಲೈಕ್ 5 years ಏನು ಪೇಂಟ್ ಹೊಡೆದಿರೋದಾ? ತುಂಬ ಮಾಡಿಲ್ಲ, ಸುಮ್ಮನೆ ಕೈ ಮುಖ ಬರುತ್ತಾನೆ. ನೋಡಿ ಒಳ್ಳೆ ಮನುಷ್ಯರು. ನಮ್ಮಮ್ಮನೂ ಇವ್ರಿಗೆ ಹೆಂಗೆ ಆಗ್ಬಿಡ್ತು. ನೋಡಿ ಲೀತ ಮಾಡಿಸ್ಕೊಂತ ಇರೋದ ವಿಡಿಯೋ. ಓಯ್ ಇತ್ತು. ಎಲ್ಲ ಅಲ್ಲಿ ಏನು ನಮ್ಮ ಮನೇಲಿ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡ್ತಿದ್ದಾರೆ ತಿನ್ನೋಕ್ಕೆ. ಇವಾಗ ಹಬ್ಬ ಇಷ್ಟೇ ಮುಗಿಯುತ್ತೆ. ಲೈಕ್ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಚೆನ್ನಾಗಿತ್ತು, ಇದಾಗಿತ್ತು. ಸೊ ಇದಾಗಿತ್ತು ನಮ್ಮ ಈ ದಿನದ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬಾಯ್ ಗಾಯ್ಸ್.